ಅವ್ರದ್ದು ಫೋಟೋ, ಊಟ ಮಾಡ್ತಾ ಇದ್ದೀವಿ, ಪ್ಲೇಟು. ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ. ಯಾವುದೇ ಇಂಡಿಯನ್ಸ್ಗೆ ಇಲ್ಲಿ ಟ್ರೀಟ್ಮೆಂಟು ಫ್ರೀ ಅಂತ ಎಂಥ ಮೇಜರ್ ಇಶ್ಯೂನೂ ಇದ್ರೂ ಜೈ ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ. ಇದು ಸ್ವಾತಂತ್ರ್ಯ ಜ್ಯೋತಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಅಂಡಮಾನ್ ಟ್ರಿಪ್ಗೆ ಹೋಗಿದ್ದೆ. 5 nights 6 days ಪ್ಯಾಕೇಜ್ ಥ್ರೂ ಹೋಗಿದ್ದಿದ್ದು. ಅದರಲ್ಲಿ ಫಸ್ಟ್ ಡೇ ಈ ಸೆಲ್ಯುಲಾರ್ ಜೈಲ್ ಹಾಗೆ ಲೈಟ್ ಶೋದು ಪ್ಲ್ಯಾನ್ ಇತ್ತು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಲ್ಯುಲಾರ್ ಜೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೆಲ್ಯುಲಾರ್ ಜೈಲ್ ಇರೋದು ಅಂಡಮಾನ್ನ ಪೋರ್ಟ್ ಪ್ಲೇರಲ್ಲಿ. ಇವಾಗ ಜೈಲ್ ಒಳಗಡೆ ಹೋಗೋಣ. ಹಾಗೆ ಬ್ರಿಟಿಷರು ನಮ್ಮ ಫ್ರೀಡಮ್ ಫೈಟರ್ಸ್ಗೆ ಹೇಗೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇವಾಗ ನೋಡ್ತಾ ಇರೋದು ನೀವು ಜೈಲ್ ಗ್ಯಾಲರಿ. ಆ್ಯಂಡ್ ನನಗೆ ಫಸ್ಟು ಡೇ ಈ ಜೈಲ್ ನೋಡೋಕ್ಕೆ ಆಗಲಿಲ್ಲ. ಸೊ ನಾನು ಲಾಸ್ಟ್ ಡೇಗೆ ಬಂದಿರುವಂಥದ್ದು. ಪ್ಯಾಕೇಜ್ ಥ್ರೂ ಬಂದಿರೋದ್ರಿಂದ ಅವರು ನಮಗೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಎಲ್ಲ ಪ್ಲೇಸಸ್ನು ಕವರ್ ಮಾಡೋದಕ್ಕೆ. देखिए यहाँ पे आपको जेल के बारे में, जेल कैसे देखना है करके बताया जाएगा. इसको सुन सकते हैं, इसके कोई चार्जेस नहीं है. ये जो है सर्वे जेल का दिल्ली का मॉडल है. इसी प्रकार से जेल को बनाया गया. टोटल आपको दिख रहा है 7 विंग्स. सारे विंग्स के कनेक्शन बीच में सनी टावर के साथ में. ಅವರು ಎಲ್ಲಿ ಏನಿದೆ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರು. ಬೇಕು ಅಂದರೆ ನಾವು ಗೈಡ್ನ ತೊಗೊಂಡು ಹೋಗ್ಬೋದು, ಇಲ್ಲಿ ಹೋದರೆ ಹಾಗೆ ಹೋಗ್ಬೋದು. ನಾವು ಗೈಡ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಹಾಗೆ ಹೋದರೆ ಏನೂ ಗೊತ್ತಾಗಲ್ಲ ಅಂತ. ಗೈಡು 200 rupees ಇಬ್ಬರಿಗೆ. ನೀವೀಗ ನೋಡ್ತಾ ಇರೋದು ಜೈಲು ಹೊರ್ಗಡೆಯಿಂದ ಹೇಗೆ ಕಾಣಿಸುತ್ತೆ ಅಂತ. ನೈಟ್ ಇಲ್ಲಿ ಲೈಟ್ ಶೋ ಇರುತ್ತೆ, ಅದು ಕೂಡ ತೋರಿಸ್ತೀನಿ ನಿಮಗೆ. ಓಕೆ, ಅಲ್ಲಿ ಗೋಡೆ ಇದೆಯಲ್ಲ, ಅಲ್ಲಿ ಬರುತ್ತೆ. ಹೌದಾ? ಇವನು ಫಸ್ಟ್ ಡೇ ಬಂದಾಗ ಅದೇ ಹೇಳಿದ್ನಲ್ಲ, ಇವ್ರ ಪಪ್ಪ ಮತ್ತೆ ಇವನು ಲೈಟ್ ಶೋ ನೋಡಿದ್ದಾರೆ. ಒಂದೇ ಮಾತರಂ ಅಂತ ಬರುತ್ತಂತೆ, ಅದು ಹೇಳ್ತಾ ಇದ್ದಾನೆ. ಅವನಿಗೆ ಇಷ್ಟ ಆಗಿದೆ, ಇನ್ನೊಂದ್ಸಲ ನೋಡಬೇಕು ಅಂತ ಇದ್ದಾನೆ. ನೀವೀಗ ನೋಡ್ತಾ ಇರೋದು ನಮ್ಮ ಫ್ರೀಡಮ್ ಫೈಟರ್ಸ್ಗೆ ಹ್ಯಾಂಗ್ ಮಾಡ್ತಾ ಇರುವಂಥ ಪ್ಲೇಸ್. ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಆ ಬ್ರಿಟಿಷರ್ಸು ಅಂದರೆ ಇಮ್ಯಾಜಿನ್ ಮಾಡೋಕ್ಕೆ ಆಗಲ್ಲ. ಹಾಗೆ ಈ ಜೈಲಿಗೆ ಕಾಲಾಪಾನಿ ಜೈಲ್ ಅಂತ ಕೂಡ ಹೇಳ್ತಾರೆ. 1907 ಇದು ಸ್ಟಾರ್ಟ್ ಆಗಿದ್ದು. ವೈಟ್ ಕಲರ್ ಸಿಗ್ತಲ್ಲ, ಆಮೇಲೆ ನಿಲ್ಸ್ಬಿಟ್ಟು ಹಿಂಗೆ ಹೇಳಿದ್ದಾರೆ. ಅವಾಗ ಅವರು ಇಲ್ಲಿ ಬಂದು ಇಲ್ಲಿ ವೈಟ್ ಕಲರ್ ಕೆಳಗೆ ಬರ್ತಾರೆ, ನೇತಾಡಿ ಹ್ಯಾಂಗ್ ಹಾಕ್ಸೋದು ಹೋಗ್ತಾರೆ ಅಷ್ಟೇ. ನಡಿ. नीचे का प्लेटफॉर्म नीचे ओपन होगा. नीचे एक डेथ है, प्रेशर हैंग हो जाता था, डेथ हो जाता था. बॉडी नीचे से कलेक्ट करके इस गेट से बाहर ले जाते थे. लेकिन सेल्युलर जेल के फांसी घर में किसी पॉलिटिकल फ्रीडम फाइटर को फांसी दिया गया, ऐसा हमारे पास कोई प्रमाण नहीं, क्योंकि फांसी देने के लिए किसी वर्तमान नहीं लगा. ಆ್ಯಂಡ್ ಇವಾಗ ನೀವು ನೋಡ್ತಾ ಇರೋದು ಆಯಿಲ್ ಮಿಲ್. ಅವರೇ ಕೈಯಲ್ಲಿ, ನಮ್ಮ ಸ್ವತಂತ್ರ ಹೋರಾಟಗಾರರೇ ಕೈಯಲ್ಲಿ ಮಿಲ್ ಮಾಡಿ ಆಯಿಲ್ನ ತೆಗಿಬೇಕಾಗಿತ್ತು. ಅವರೇನಾದ್ರು ಹೇಳಿದಷ್ಟು ಮಾಡಲಿಲ್ಲ ಅಂದರೆ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡ್ತಾ ಇದ್ದು. यहाँ पे है आर्टिफिशियल किस तरीके से पोलो चलाते थे दिखाया गया. यहाँ पे फ्रीडम फाइटर बैठ करके नारियल का छिलका निकाल रहे हैं. छिलका निकालने के बाद छिलके को कूटेंगे. छिलका नरम होने के बाद इसके बाहरी छिलके को हटा देंगे. फिर अंदर का जो रेशा है उसे पानी में भिगोते थे. फिर जब मॉइस्चर हो जाता था फिर बाहर निकालते थे. कूट कर धूप पे सुखा कर इस मशीन में रोल करेंगे तो बनेगा रस्सी, नारियल के छिलके का. रस्सी बनाने का काम किसी भी फ्रीडम फाइटर को देता था तो इवनिंग तक उनको 4 पाउंड में बेल्ट बांधते थे, हाथ में लगाते थे हथकड़ी, ताकि मारते वक्त फ्रीडम फाइटर इधर उधर हिल भी न पाए. फिर एक पतला सा टॉवल गीला करके पहनाते थे. उसके बाद मारते थे बैक साइड में चाबुक से. अब एक ही जगह बार बार मारते थे. यहाँ मारे तो जबड़ी उधर जाता था, खून के फव्वारे निकल जाते थे. फिर वो फ्रीडम फाइटर न बैठ सके न सो सके. मारते वक्त बाकी फ्रीडम फाइटर्स को दिखाते थे कि किस तरह का पनिशमेंट इन्हें दे रहा है, ताकि बाकी के दिल में डर बैठे. और मारने वाला भी इंडियन. सेल्युलर जेल में पॉलिटिकल फ्रीडम फाइटर्स भी आते थे, नॉर्मल क्रिमिनल्स भी आते थे, चोर, डाकू और लुटेरे. अब उनमें से जो हट्टा मुस्टंडा होता था, जो दिमाग से कम अत्याचारी ज्यादा, उनको अंग्रेज काम पे रखते थे. किसी को बनाते थे पेटी ऑफिसर, किसी को वार्डर, किसी को जमादार. इनका क्या फायदा? खाना बढ़िया मिलता था, मार खाने का जरूरत नहीं और हार्ड वर्क करने का भी जरूरत नहीं. और फ्रीडम फाइटर्स के लिए टॉयलेट, बाथरूम
दिन भर बाहर काम करते थे, नीचे ग्राउंड है, कॉमन टॉयलेट बाथरूम का यूज़ कर सकते थे। कुछ फ्रीडम फाइटर्स को कमरे में ही काम देते थे, अकेले काम करो, उनके लिए सिस्टम ये था दिन में 3 टाइम्स बाहर जा सकते थे टॉयलेट बाथरूम करने के लिए, लेकिन अपने समय से नहीं जाना है, अंग्रेज़ों का जो निर्धारित समय उसमें ही जाना है। इवनिंग 6 से मॉर्निंग से सभी रहेंगे लॉकअप में बंद, अंदर कोई टॉयलेट, सभी को मिलेगा क्ले का पॉट, जो करो पॉट में करो, रात भर बदबू में रहो, नेक्स्ट डे स्लीपर क्लीन करके बाहर। खाना खाने के लिए लोहे का प्लेट मिलेगा, जो रेस्ट वाला प्लेट, जंग वाला प्लेट होगा, तेल लगा करके देंगे। खाने में मिलेगा दाल चावल रोटी और सब्जी, और उतना ही देते थे कि जिंदा रहे पेट भरने के लिए। चावल में कंकड़, सब्जी में रेत, दाल में कीड़े, साफ सफाई वाला खाना नहीं। ड्रिंकिंग वाटर दिन में 2 टाइम्स ही मिलता था, वो भी क्लीन वाटर नहीं, और रात में कोई लाइट नहीं, अंधेरे में रहो। एक हरिकन लैंप हाथ में लेकर सिक्योरिटी गार्ड घूमता रहता था। सोने के लिए बेड मिलता था लकड़ी का, बेड का चौड़ाई इतना रहेगा, हाइट इतना होगा, लंबाई करीब 6.5 फीट। ಕೇಳಿದ್ರೆಲ್ಲ ಎಷ್ಟೆಲ್ಲ ಶಿಕ್ಷೆ ಕೊಟ್ಟಿದ್ದಾರೆ ಅಂತ, ಭೂಮಿ ಮೇಲಿರುವ ನರಕ ಅಂತಲೇ ಹೇಳ್ಬೋದು. ದರ್ಶಿಲ್ ಕೂಡ ಫುಲ್ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಳ್ತಾ ಇದ್ದ ಅವ್ರು ಹೇಳ್ತಿರುವ ಸ್ಟೋರಿನೆಲ್ಲ. ನೋಡಿ ಯಾವ ಥರ ಇದ್ರು ಅವಾಗ ಅನ್ನೋದು ಇಲ್ಲಿ ಒಂದು ಪಿಕ್ಚರ್ ಅವ್ರದ್ದು ಸ್ಟ್ಯಾಚು ಮಾಡಿ ತೋರಿಸಿದ್ದಾರೆ. ನಿಜವಾಗ್ಲೂ ಅವ್ರು ಹೇಳ್ತಾ ಇರುವಾಗ ಕೇಳಿದ್ರೆ ಫುಲ್ ಭಯ ಅನಿಸ್ತಾ ಇತ್ತು. ಇದು ಸೆಕ್ಯೂರಿಟಿ ಗಾರ್ಡ್ ರೂಮ್ ಅಂತೆ. ಲೈಟ್ ಇದೆಯಾ, ವೆಂಟಿಲೇಷನ್, ಓಕೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರಿಪ್ದು ಪ್ಯಾಕೇಜ್ ಏನು, ಎಷ್ಟಾಯಿತು, ಹಾಗೆ ಹೇಗೆಲ್ಲ ನಾವು ಬಂದ್ವಿ ಅಂತ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ನಾನು ಜೈಲ್ದೊಂದೇ ಶೇರ್ ಮಾಡ್ಕೊಳ್ತಾ ಇರೋದು. ಹಾಗೆ ಡೇ 1 ಡೇ 2 ಡೇ 2 ಡೇ 3 ಥರ ವೀಡಿಯೋಸ್ನ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಎಲ್ಲ ವೀಡಿಯೋಸ್ನು ನೋಡಿ ಸಪೋರ್ಟ್ ಮಾಡಿ. ನೀವು ಯಾರಾದರೂ ಟ್ರಿಪ್ ಹೋಗ್ತಿದ್ರೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋನ ಮಾಡ್ಕೊಂಡು ಬಂದಿದ್ದೀನಿ. ವೀರ್ ಸಾವರ್ಕರ್ ರೂಮ್ ಇದು ಸೆಲ್. ಈ ಜೈಲಲ್ಲಿ ಬರೀ ಫ್ರೀಡಮ್ ಫೈಟರ್ ಅಷ್ಟೇ ಇರಲಿಲ್ಲ, ಹೊರಗಡೆ ಕಳ್ತನ ಮಾಡೋರು ಖದೀಮ್ರು ಕೂಡ ಇರ್ತಾಯಿದ್ರು ಈ ಜೈಲಲ್ಲಿ. ಅವ್ರದ್ದು ಫೋಟೋ, ಅವ್ರು ಊಟ ಮಾಡ್ತಾ ಇದ್ದಿದ್ದು ಪ್ಲೇಟು, ಅವ್ರು ಹೊತ್ಕೊಳ್ಳೋ ಡ್ರೆಸ್, ಅದು ಬ್ಲ್ಯಾಂಕೆಟು, ಮಲಗ್ತಾ ಇದ್ದಿದ್ದು ಕಾಟ್, ಲೈಟ್ ಏನಿರಲ್ಲ, ಇದು ಒಂದೇ ವೆಂಟಿಲೇಷನ್ಗೆ ಇದು ಇರುತ್ತೆ ಅಷ್ಟೇ. ಇವರೆಲ್ಲರಿಗೂ ಹೊಟ್ಟೆ ತುಂಬ ಊಟ ಕೊಡ್ತಾ ಇರಲಿಲ್ಲ, ಎಷ್ಟು ಬೇಕೋ ಬದುಕೋಕ್ಕೆ ಅಷ್ಟಷ್ಟೇ ಕೊಡ್ತಾ ಇದ್ರಂತೆ. ಹಾಗೆ ನೀರು ಕೂಡ 2 ಟೈಮ್ ಅಷ್ಟೇ, ಅದು ಒಳ್ಳೆ ವಾಟರ್ ಕೊಡ್ತಾ ಇರಲಿಲ್ವಂತೆ. ಜೈಲು ಲಾಕ್ ಹಾಕೋದು ಇಲ್ಲಿ ಅವ್ರಿಗೆ, ಇಲ್ಲಿ ಊಟ ಕೊಡೋದು ನೋಡಿ, ಇಷ್ಟೇ ಗ್ಯಾಪು. ಹಾಗೆ ಇಲ್ಲಿ ಅವ್ರಿಗೆ ಲಾಕ್ ಹಾಕೋದು. ಎಲ್ಲ ರೂಮ್ಸ್ಗೂ ಇದೇ ಥರ ಸ್ವಲ್ಪ ಊಟಕ್ಕೆ ಅಂತ ಗ್ಯಾಪ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಲಾಕ್ ಮಾಡಿದ್ದಾರೆ, ಊಟ ಕೊಡೋದು, ಇಲ್ಲಿ ಲಾಕ್ ಮಾಡೋದು. ಹಾಗೆ ಇಲ್ಲಿ ಜೈಲು ಈ ಥರ ಇದ್ದರೆ ಆಪೋಸಿಟ್ ನೋಡಿ ಆ ಕಡೆ ಇರುತ್ತೆ ಎಂಟ್ರೆನ್ಸ್. ಒಬ್ರಿಗೊಬ್ರಿಗೂ ಕಮ್ಯುನಿಕೇಷನ್ ಇರಬಾರ್ದು ಅಂತ. ವಿಂಗ್ 1, ಇದು ವಿಂಗ್ 7, ಇದು ವಿಂಗ್ 1. ಇಲ್ಲಿ ಬ್ರಿಡ್ಜ್ ಟೆಂಪರರಿ, ಇದು ಮುಂಚೆ ಬ್ರಿಟಿಷ್ ಟೈಮಲ್ಲಿ, ಇವಾಗ ಇದನ್ನು ಪರ್ಮನೆಂಟ್ ಇದು ಇವಾಗ ಹಾಕಿರೋದು ಟೂರಿಸ್ಟ್ಗೋಸ್ಕರ. ಅವಾಗೆಲ್ಲ ಹಲ್ಗೆಗಳು ಇಟ್ಬಿಟ್ಟು ಆ ಕಡೆಯಿಂದ ಕನೆಕ್ಟಿವಿಟಿ ಯಾವುದಕ್ಕೂ ಇರಲಿಲ್ಲ. ಇದು ವಿಂಗ್ 1, ವಿಂಗ್ 7 ಸೆಕೆಂಡ್ ಫ್ಲೋರು. ಲಾಸ್ಟ್ ರೂಮಲ್ಲಿ ವೀರ್ ಸಾವರ್ಕರ್ ರೂಮ್ ಇರೋದು. ಇದು ವಿಂಗ್ 6. ಯಾವುದಕ್ಕೂ ಕನೆಕ್ಟಿವಿಟಿ ಇದೆಲ್ಲ ಬೇಕು ಅಂದರೆ ಅಲ್ಲಿಗೆ ಇಟ್ಬಿಟ್ಟು ಹೋಗೋದು ಬರೋದು ಅಂತೆ. ಇವಾಗ ಇದು ಫಿಕ್ಸ್ ಮಾಡಿರೋದು ಅಷ್ಟೇ. ಇಲ್ಲಿರೋದೆಲ್ಲ ಫ್ರೀಡಮ್ ಫೈಟರ್ಸ್ದು ಲೀಸ್ಟು. ಇದು ರಾಸ್ ಐಲ್ಯಾಂಡ್, ಇದು ನೋಡಿ, ಇದಿಷ್ಟು ಪೂರ 3rd ಫ್ಲೋರಿಂದ ವ್ಯೂ. ಇದು ಬ್ರಿಟಿಷ್ ಟೈಮಲ್ಲಿ ಇದೇ ಕ್ಯಾಪಿಟಲ್ ಅಂಡಮಾನ್ಗೆ, ರಾಸ್ ಐಲ್ಯಾಂಡ್. ಇದು ಪೂರಾ ಐಲ್ಯಾಂಡ್. ಟವರ್ ಇಲ್ಲಿದೆ ನೋಡಿ, ಟವರ್.
ಟೋಟಲ್ಲು 7 ವಿಂಗ್ಸು, ಅದರಲ್ಲಿ 3 ವಿಂಗ್ಸ್ ಮಾತ್ರ ಇರೋದು. ಇನ್ನು 4 ವಿಂಗ್ಸ್ನ ಡೆಮಾಲಿಷ್ ಮಾಡಿಬಿಟ್ಟು ಈ ಹಾಸ್ಪಿಟಲ್ ಕಟ್ಸಿರೋದು. ಇಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲದೂ ಫ್ರೀ ಅಂತೆ. CT ಸ್ಕ್ಯಾನ್ ಏನೇ ಮೇಜರ್ ಟ್ರೀಟ್ಮೆಂಟ್ ಕೂಡ ಇದ್ರೂ ಇಲ್ಲಿ ಫ್ರೀ ಅಂತೆ. ಫುಲ್ ಇದು ಹಾಸ್ಪಿಟಲ್ ಎಲ್ಲ ಫ್ರೀನಾ? ಇಲ್ಲೆಲ್ಲ ಫ್ರೀ. ಇಲ್ಲಿ ಏನು ಟ್ರೀಟ್ಮೆಂಟ್ ಇದ್ರೂ ಎಲ್ಲ ಫ್ರೀ ಅಂತೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇಲ್ಲೆಲ್ಲ ಫ್ರೀ ಅಂತೆ. ಬಟ್ ಎಷ್ಟು ಬ್ರಿಟಿಷರು ಫ್ರೀಡಮ್ ಫೈಟರ್ಸ್ಗೆ ಹಿಂಸೆ ಮಾಡಿದ್ದಾರೆ ಅಂದರೆ ಕೇಳೋಕ್ಕೆ ಒಂಥರ ಇದಾಗತ್ತೆ, ಅಷ್ಟು ಹಿಂಸೆ ಮಾಡಿದ್ದಾರೆ. ಹಾಗೆ ಈ ಬಿಲ್ಡಿಂಗ್ 3 ಕೋಟಿ ಇಟ್ಟಂಗಿ ಎಂಡಿಗಳು ಯೂಸ್ ಮಾಡಿಬಿಟ್ಟು ಬ್ರಿಸ್ಕ್ನ ಯೂಸ್ ಮಾಡಿಕೊಂಡು ಕಟ್ಟಿರುವಂಥದ್ದು. 13 ಇಯರ್ಸ್ ಇದನ್ನು ಕಟ್ಟಕ್ಕೆ ತೊಗೊಂಡಿರೋದಂತೆ ಟೈಮ್. ಆ 4 ವಿಂಗ್ಸು ಭೂಕಂಪ ಆಗಿಬಿಟ್ಟು ಹೋಗಿದ್ದಂತೆ, ಅದಕ್ಕೆ ಅದು ಅಷ್ಟು ಸೇಫ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಈ ಹಾಸ್ಪಿಟಲ್ನ ಕಟ್ಸಿರುವಂಥದ್ದು. ಗೈಡ್ ಇಟ್ಕೊಂಡು ಬಂದರೆ ನಿಮಗೆ ಸ್ವಲ್ಪ ಅರ್ಥ ಆಗುತ್ತೆ. ನಾವು ಹಂಗೆ ಬಂದುಬಿಟ್ರೆ ಏನೂ ಅರ್ಥ ಆಗಲ್ಲ. ಒಬ್ಬರಿಗೆ 100 ರೂಪಾಯಿ, ಇಬ್ಬರಿದ್ರೆ 200 ರೂಪಾಯಿ. ಇಷ್ಟು ದೂರನೇ ಬಂದಿರ್ತೀವಿ ಅಂದರೆ ಅದೇ ಗೈಡ್ ತೊಗೊಂಡು ಎಲ್ಲ ನೋಡೋದು ಬೆಟರ್ ಅಂತ ನಂಗೆ ಅನಿಸುತ್ತೆ. ನೀವೇನಾದರೂ ಪ್ಯಾಕೇಜ್ ಥ್ರೂ ಹೋಗಿದ್ರೆ ಅವರೇ ನಿಮಗೆ ಜೈಲ್ದು ಟಿಕೆಟ್ಸ್ನ ಕೊಡ್ತಾರೆ. ಹಾಗೆ 4 o'clock ಒಳಗಡೆ ಜೈಲ್ಗೆ ಹೋಗಬೇಕಾಗತ್ತೆ. 5 o'clock ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಬೇಗ ಹೋದರೆ ಡೀಟೇಲ್ ಆಗಿ ನಾವು ನೋಡ್ಕೊಂಡು ಬರ್ಬೋದು. ಇಲ್ಲ ಎಲ್ಲ ಅರ್ಜೆಂಟ್ ಆಗುತ್ತೆ, ಏನೂ ನೋಡೋಕ್ಕಾಗಲ್ಲ, ವಾಪಸ್ ಕಳಿಸ್ತಾ ಇರ್ತಾರೆ. ಯಾವುದೇ ಇಂಡಿಯನ್ಸ್ಗೆ ಇಲ್ಲಿ ಟ್ರೀಟ್ಮೆಂಟು ಫ್ರೀ ಅಂತೆ. ಎಂಥ ಮೇಜರ್ ಇಶ್ಯೂನೂ ಇದ್ರೂ ಇಲ್ಲಿ ಫುಲ್ಲು ಫ್ರೀ ಅಂತೆ. ಈ ಬಿಲ್ಡಿಂಗು 117 ಇಯರ್ಸ್ ಓಲ್ಡು, ಇನ್ನೂ ಚೆನ್ನಾಗೇ ಇದೆ, ಅಷ್ಟು ಹಳೇದು ಅಂತ ಅನಿಸೋದಿಲ್ಲ, ತುಂಬ ಚೆನ್ನಾಗಿದೆ. ಈ ಒಂದು ವಿಂಗಿಗೆ ಇನ್ನೊಂದು ವಿಂಗಿಗೆ ಕಮ್ಯುನಿಕೇಷನ್ ಇಲ್ಲ. ಅಂದರೆ ಈ ಕಡೆ ಮೇನ್ ಡೋರ್ ಇದ್ದರೆ ಇನ್ನೊಂದು ವಿಂಗ್ದು ಅದ್ರದ್ದು ಬ್ಯಾಕ್ ಸೈಡ್ ಇರುತ್ತೆ, ಆ ಥರ ಇರೋದು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾತ್ರ ಎಷ್ಟು ಗಟ್ಟಿಯಾಗಿದೆ ನೋಡಿ. ಈ ಸಿಮೆಂಟಿಂಗು ಏನೂ ಮಾಡಿಲ್ಲ, ಬರೀ ಇದು ಬ್ರಿಸ್ಕ್ ಮಾತ್ರ. ಆದರೂ ಇನ್ನೂ ಹಾಗಾಗೇ ಇದೆ. ನಾವು ಇವಾಗ ಕಟ್ಸಿದ್ರೆ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ, ಆ ಥರ ಇರುತ್ತೆ. ಇದು ಎಲ್ಲದನ್ನು ನಮ್ಮ ಇಂಡಿಯನ್ಸ್ ಕಡೆನೇ ಮಾಡಿಸ್ಕೊಂಡ್ಬಿಟ್ಟು ಕಟ್ಟಿರೋದು. ಆದರೆ ನಮಗೇನೆ ಟಾರ್ಚರ್ ಕೊಟ್ಟು ಸಾಯಿಸ್ತಾ ಇದ್ದಿದ್ದು. ಇಲ್ಲಿ ನಮ್ಮ ಇಂಡಿಯನ್ಸ್ನೇ ಎರಡು ಇದು ಮಾಡಿಬಿಟ್ಟು ಅವ್ರಿಗೆ ಡಿವೈಡ್ ಮಾಡಿಬಿಟ್ಟು ಅವ್ರಿಗೊಂದು ರೋಲ್ ಇವ್ರಿಗೊಂದು ರೋಲ್ ಥರ ಮಾಡ್ತಾ ಇದ್ದಿದ್ದು. ನಮ್ಮ ಇಂಡಿಯನ್ಸ್ನೇ ಅವ್ರು ಫ್ರೀಡಮ್ ಫೈಟರ್ಸ್ಗೆ ಹೊಡಿತಾ ಇದ್ದಿದ್ದು, ಹಿಂಸೆ ಕೊಡ್ತಾ ಇದ್ದಿದ್ದು ಎಲ್ಲ ನಮ್ಮ ಕೈಯಲ್ಲೇ ಮಾಡಿಸ್ತಾ ಇದ್ದಿದ್ದು ಬ್ರಿಟಿಷರೆಲ್ಲ. 5ಗೆ ಲಾಸ್ಟು, 5ಇಂದ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ. ನಮಗೆ 750 ಶೋಗೆ ಟಿಕೆಟ್ ಸಿಕ್ಕಿರೋದು. ಸಂಡೇ, ಇವತ್ತು ಸಂಡೇ, ಸೊ ಸ್ವಲ್ಪ ಕ್ರೌಡ್ ಇದೆ. ಅದರಲ್ಲೂ ಇವಾಗ ಸೀಸನ್ ಅಲ್ವಾ. ನೋಡಿ ತುಂಬ ಕ್ರೌಡ್ ಇದೆ. ಇದು ಸ್ವಾತಂತ್ರ್ಯ ಜ್ಯೋತಿ, ಫ್ರೀಡಮ್ ಫೈಟರ್ಸ್ಗೆ ರೆಸ್ಪೆಕ್ಟ್ ಕೊಡೋಕ್ಕೆ 24 hours ಕೂಡ ಇದೇ ಥರ ಉರಿತಾ ಇರುತ್ತೆ. ಇಲ್ಲೊಂದು ಕಡೆ ಇದೆ, ಇದು ಮೆಮೋರಿಯಲ್ಲು. ಇಲ್ಲೊಂದು ಕಡೆ ಇದೆ. ಇಂಡಿಯನ್ ಆಯಿಲ್ ಅವರು ಸ್ಪಾನ್ಸರ್ ಮಾಡಿರುವಂಥದ್ದು ಅಂತೆ. 24 hours ಕೂಡ ಇದೇ ಥರ 48 ಸಿಲಿಂಡರ್ ಮಂತ್ಲಿ ಯೂಸ್ ಮಾಡ್ತಾರೆ. ಫ್ರೀಡಮ್ ಫೈಟರ್ಸ್ ಮೆಮೋರಿಯಲ್ ನೋಡಿ ಎಷ್ಟು ನೀಟಾಗಿ ಕಟ್ಟಿದ್ದಾರೆ. ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ, ಅಷ್ಟು ನೀಟಾಗಿ ಕಟ್ಟಿದ್ದಾರೆ. ಬಟ್ ಹಿಂಸೆ ಮಾತ್ರ ಹೆವಿಯಾಗಿ ಕೊಟ್ಟಿದ್ದಾರೆ. ಹಾಗೆ ನೀಟಾಗಿ ಇವಾಗ ಮೇಂಟೈನ್ ಕೂಡ ಮಾಡಿದ್ದಾರೆ. ಲಾಸ್ಟ್ ಡೇ ಇವತ್ತು ನೈಟ್ ಶೋ ಒಂದು ಆದರೆ ಮುಗೀತು ನಮ್ಮದು ಅಂಡಮಾನ್ ಟ್ರಿಪ್ಪು. ನಾಳೆ ಬೆಳಿಗ್ಗೆ ಫ್ಲೈಟ್ ಇರೋದು.
5 ಡೇಸ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಫ್ರೀಡಮ್ ಫೈಟರ್ಸ್ಗೆಲ್ಲ ಒಂದು ದೊಡ್ಡ ಸಲಾಮ್. ಅವರು ಎಷ್ಟು ಕಷ್ಟಪಟ್ಟು ನಮಗೆಲ್ಲ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಒಂದು ಸಲ್ಯೂಟ್. ಜೈ ಭಾರತ್ ಮಾತಾ ಕಿ ಜೈ. ಒಂದೇ ಮಾತರಂ. ಇಲ್ಲಿ ನೋಡಿಲಿ ನಮ್ಮ ಫ್ರೀಡಮ್ ಫೈಟರ್ಸ್ಗೆಲ್ಲ ಜೈ ಹೇಳಮ್ಮ. ಜೈ ಜೈ ಹೇಳೋ. ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ. ಜೈ ಜೈ. ವೀರ್ ಸಾವರ್ಕರ್ ಪಾರ್ಕು ನೋಡಿ. ಇದು 3 ಜನ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದು. ಇನ್ನು 3 ಜನ ಅವರು ಟಾರ್ಚರ್ ಕೊಟ್ಬಿಟ್ಟು ಪಾಪ ಅವ್ರಿಗೆ ದೇಹದಲ್ಲಿ ಶಕ್ತಿ ಇಲ್ದಂಗೆ ಆಗಿಬಿಟ್ಟು ಕೊನೆಗೆ ಅವ್ರಿಗೆ ಏನೇನೋ ರೋಗಗಳು ಬಂದುಬಿಟ್ಟು ಸತ್ತೋಗಿರೋಂಥದ್ದು ನೋಡಿ. ಇವರು ವೀರ್ ಸಾವರ್ಕರ್. ವೀರ್ ಸಾವರ್ಕರ್ ಇವರು. ಆ್ಯಂಡ್ ಈ ಪಾರ್ಕ್ ಇರೋದು ಸೆಲ್ಯುಲರ್ ಜೈಲ್ನ ಆಪೋಸಿಟಲ್ಲಿ. ಈ ವಿಡಿಯೋನ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.